Hello students, I hope all of you are safe and healthy at home. Due to the pandemic of COVID-19, I and you are all forced to change our way of life, and this video class is a result of this pandemic. As part of continuing to educate you, to reach you, the Department of Pre-University Education has undertaken many measures, and one of the measures is to reach you through YouTube classes. In this YouTube class, I am going to teach you very important part of English grammar of both second PU classes and also first PU classes, that is subject verb agreement. Yes, you have heard me properly. It is subject verb agreement. Today in this video, I'll teach you how to understand this subject verb agreement. And I also hope all of you have watched my previous video class on subject and object. If you have not watched the video class on subject and object, I insist, rather I ask you people to pause this video and go back and please watch my video class on subject and object. If you can watch subject and object video class of mine, you will be in a better position to understand what I am teaching you here. So, dear students, this word subject keeps on coming up at various levels of your schooling. Somewhere in English language it begins at class 5, and from class 5 onwards you keep on listening, hearing to this word subject, and also this subject and verb agreement becomes an important component of English language learning process. And if you can recall my previous class, video class on subject and object, there I had explained to you how to understand this subject. So, subject is part of the sentence which explains or which says who is the doer of a particular action. And also I had told you that subject is that which is explained in the sentence. ವಿದ್ಯಾರ್ಥಿಗಳೇ, ನನ್ನ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಕುರಿತು ನಾನು ನೀಡಿದಂಥ ವಿಡಿಯೋ ತರಗತಿಯನ್ನು ನೀವು ಈಗಾಗಲೇ ನೋಡಿದ್ದೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಒಂದು ವೇಳೆ ನೀವು ಅದನ್ನು ಇನ್ನೂ ನೋಡಿಲ್ಲ ಅಂತಾದರೆ ದಯಮಾಡಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿ ನೀವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಕುರಿತು ನಾನು ಕೊಟ್ಟಿರುವಂಥ ವಿಡಿಯೋನ ಒಮ್ಮೆ ನೋಡಿ. ಆ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಸಬ್ಜೆಕ್ಟ್ ಅಂದರೆ ಆಬ್ಜೆಕ್ಟ್ ಅಂದರೆ ಏನು ಅಂತ ಹೇಳಿ ವಿವರಿಸಿದ್ದೆ. ಕರ್ತೃ ಮತ್ತು ಕರ್ಮ. ಕರ್ತೃ ಅಂತ ಹೇಳಿದಾಗ ಕ್ರಿಯೆಗೆ ಕಾರಣವಾಗುವ ಅಂಶವನ್ನು ನಾವು ಕರ್ತೃ ಅಂತ ಹೇಳ್ತೇವೆ. ಹಾಗೆ ಯಾವುದು ವಾಕ್ಯದ ಅಸ್ತಿತ್ವಕ್ಕೆ ಕಾರಣವಾಗ್ತದೆಯೋ ಅಥವಾ ಯಾವುದು ವಾಕ್ಯದಲ್ಲಿ ವಿವರಿಸಲ್ಪಟ್ಟಿರ್ತದೆಯೋ ಅದನ್ನು ನಾವೇನಂತ ಕರಿತೇವೆ? ಸಬ್ಜೆಕ್ಟ್ ಅಂದರೆ ಕರ್ತೃ ಅಂತ ಕರಿತೇವೆ. ಆ ತರಗತಿಯಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಹೇಳಿದ್ದೆ, ಪದೇ ಪದೇ ಅದನ್ನು ಪುನರುಚ್ಚರಿಸಿ ಕೂಡ ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ. ಇಂಗ್ಲೀಷ್ನಲ್ಲಿ ವರ್ಡ್ ಆರ್ಡರ್ ಮುಖ್ಯ ಆಗತ್ತೆ ಅಂತ ಹೇಳಿ, ಪದಗಳನ್ನು ನಾವು ಹೇಗೆ ಜೋಡಿಸ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಅನ್ನುವಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತಂದಿದ್ದೆ. ಹೇಗೆ? ಒಂದು ಉದಾಹರಣೆಯನ್ನು ನಾವು ಮತ್ತೆ ತೆಗೆದುಕೊಳ್ಳೋಣ. ಈ ವಿಷಯ ಸಬ್ಜೆಕ್ಟ್ ಮತ್ತು ವರ್ಬ್
ಅಗ್ರಿಮೆಂಟನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ತುಂಬ ಮುಖ್ಯ ಆಗತ್ತೆ. ಒಂದು ವಾಕ್ಯನ ನಾನೀಗ ನಿಮಗೆ ಬೋರ್ಡ್ ಮೇಲೆ ಬರೀತೇನೆ ನೋಡಿ. ರವಿ ate an apple. ಸೊ ರವಿ ate an apple. ಸೊ ಇಲ್ಲಿ ರವಿ ಅನ್ನುವಂಥ ಭಾಗ ಇದೆಯಲ್ಲ, ಇದು ಏಟ್ ಅನ್ನುವ ಕ್ರಿಯೆಗೆ ಕಾರಣವಾಗುತ್ತದೆ. ಮತ್ತು ಈ ಆ್ಯಪಲ್ ಅನ್ನುವ ಭಾಗ ಆಬ್ಜೆಕ್ಟ್ ಆಗತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಸೊ ಇದನ್ನು ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ, ವರ್ಬ್ ಅಂತ ಹೇಳ್ತೀವಿ, ಇದನ್ನು ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ತೇವೆ. ಯಾವುದು ಕ್ರಿಯೆಗೆ ಕಾರಣವಾಗುತ್ತದೆಯೋ ಅದು ಸಬ್ಜೆಕ್ಟ್. ಈ ಸಬ್ಜೆಕ್ಟನ್ನು ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳಿದ್ದೆ, ಡೂವರ್ ಆಫ್ ದಿ ಆ್ಯಕ್ಷನ್. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಡೂವರ್ ಆಫ್ ದಿ ಆ್ಯಕ್ಷನ್, ಕ್ರಿಯೆಗೆ ಕಾರಣ ಆಗುವಂತಹದ್ದು. ಇದು ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ಆಬ್ಜೆಕ್ಟ್ ಅಂದರೆ ಏನು? ರಿಸೀವರ್ ಆಫ್ ದಿ ಆ್ಯಕ್ಷನ್. ಓಕೆ, ರಿಸೀವರ್ ಆಫ್ ದಿ ಆ್ಯಕ್ಷನ್. ಸೊ ಕ್ರಿಯೆಗೆ ಕಾರಣವಾಗುವುದು ಕರ್ತೃ ಆದರೆ, ಕರ್ತೃ ಸೃಷ್ಟಿಸಿದ ಕ್ರಿಯೆಗೆ ಒಳಗಾಗುವುದು ಕರ್ಮ ಆಗತ್ತೆ, ಆಬ್ಜೆಕ್ಟ್ ಆಗತ್ತೆ. ಈ ಡೂವರ್ ಮತ್ತು ರಿಸೀವರ್ ಅನ್ನುವುದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಫಾಲೋ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ topic. What is that? Subject verb agreement. So here you have this subject and verb. ಇವುಗಳ ನಡುವೆ ಒಂದು ಒಪ್ಪಂದ ಇರಬೇಕು, ಅಗ್ರಿಮೆಂಟ್ ಇರಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಯಾಕೆ ನಿಮಗೆ ಫಸ್ಟ್ ಪಿ ಯುನಲ್ಲೂ ಕೂಡ ವರ್ಕ್ ಬುಕ್ನಲ್ಲಿ ಇದರ ಮೇಲೆ ಒಂದು ಯೂನಿಟ್ ಇದೆ, ಹಾಗೆ ಸೆಕೆಂಡ್ ಇಯರ್ನಲ್ಲೂ ಕೂಡ ಇದರ ಬಗ್ಗೆ ನಿಮಗೊಂದು ಯೂನಿಟ್ ಇದೆ. ಯಾಕೆ ಹೀಗೆ? ವೈ 2 units ಆರ್ ದೇರ್ ಆ್ಯಂಡ್ ಇನ್ ಬೋತ್ ದ ಇಯರ್ಸ್? ಅದಕ್ಕೆ ಕಾರಣ ಇದೆ. ಏನಂದರೆ ಇಂಗ್ಲಿಷ್ ಭಾಷೆಯ ಬಳಕೆಯಲ್ಲಿ ಈ ಭಾಗ ತುಂಬ ಮುಖ್ಯ ಆಗತ್ತೆ. ನೀವು ಇಲ್ಲಿ ತಪ್ಪನ್ನು ಮಾಡಲಿಲ್ಲ ಅಂತ ಆದರೆ ನೀವು ಭಾಷೆಯ ಉತ್ತಮ ಬಳಕೆದಾರರು, ಯು ಆರ್ ಗುಡ್ ಯೂಸರ್ಸ್ ಆಫ್ ದಿ ಲ್ಯಾಂಗ್ವೇಜ್ ಅಂತ ಹೇಳಿ ನಮಗೆ ಅರ್ಥ ಆಗತ್ತೆ. ಹಾಗಾಗಿ ಇದರ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಇದ್ದೇನೆ. ನೀವು ಯಾರು ಗ್ರಾಮರನ್ನು ಕುರಿತು ಬೇಸರ ಮಾಡಿಕೊಳ್ಳೋದಿಲ್ಲ, ಗ್ರಾಮರ್ ತರಗತಿ ಅಂದರೆ ಬೋರ್ ಆಗತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಗ್ರಹಿಸಿದ್ದೇನೆ. ಸ್ವಲ್ಪ ಅರ್ಥ ಆಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ನಾನು ನಿಮಗೆ ಆದಷ್ಟು ಸರಳವಾದಂತಹ ಎಕ್ಸಾಂಪಲ್ಸ್ಗಳ ಮೂಲಕ ಇದನ್ನು ನಿಮಗೆ ಕಲಿಸುವ ಪ್ರಯತ್ನವನ್ನು ಮಾಡ್ತೇನೆ. ದಯಮಾಡಿ ನನ್ನೊಟ್ಟಿಗೆ ಇರಿ, ಈ ಭಾಗವನ್ನು ಅರ್ಥ ಮಾಡ್ಕೊಳ್ಳಿ. ಕೇವಲ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಇಂಗ್ಲಿಷ್ ಭಾಷೆಯನ್ನು ಬಳಸುವ ದೃಷ್ಟಿಯಿಂದ ಕೂಡ ನಮಗೆ ಈ ಭಾಗ ಮುಖ್ಯ ಆಗತ್ತೆ. ಓಕೆ, ನಾನು ನಿಮಗೆ ಸಬ್ಜೆಕ್ಟ್ ಅಂದ್ರೇನು ಅಂತ ಹೇಳಿ ಈ ವಾಕ್ಯದಲ್ಲಿ ಅಥವಾ ಈ ಉದಾಹರಣೆಯ ಮೂಲಕ ನಾನು ನಿಮಗೆ ವಿವರಿಸಿದ್ದೇನೆ. ನೌ ಲೆಟ್ ಅಸ್ ಸಿ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಕ್. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ you have followed my previous video class on subject and object. There I had repeatedly told you we always should have these 3 questions whenever we are doing something, whenever we are learning. And those 3 questions, or rather question words, are what, why and how. So now let us see this subject and verb agreement. Before we understand this subject and verb agreement, let me explain you this
part of this concept, that is verb. Now the question is, what is a verb? How we should understand this verb, what it is. Okay. ಈ ವರ್ಬ್ ಅಂತ ಹೇಳ್ತಿದ್ದ ಹಾಗೆಯೇ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಒಂದು ಫ್ರೇಸ್ ಅಥವಾ ಒಂದು ಪದ ನಿಮಗೆ ನೆನಪಾಗಿರುತ್ತೆ. ವರ್ಬ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಿನ ಭಾಗ ಅಂತ ಹೇಳಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು? ಸ್ಪೀಚ್ ಅಂದರೆ ಇಲ್ಲಿ ಭಾಷೆ, ಇಂಗ್ಲಿಷ್ ಭಾಷೆಯ ಭಾಗಗಳು, ಪಾರ್ಟ್ಸ್ ಅಂತ ಹೇಳಿ. ಯಾಕೆ, ಏನದು? ನೋಡಿ, ನೀವು ಪದವಿ ಪೂರ್ವ ಕಾಲೇಜಿಗೆ ಪ್ರವೇಶವನ್ನು ಪಡೆದಾಗ ನೀವು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಅಂತ ಹೇಳಿ ಭಾಗ ಆಗ್ತೀರಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಅದಾದ ನಂತರ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಆಪ್ಷನಲ್ ಸಬ್ಜೆಕ್ಟ್ಗಳ ಮೇಲೆ ನಿಮ್ಮನ್ನು ಮತ್ತೆ ಭಾಗ ಮಾಡ್ತೀವಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ಹೇಳಿ. ಮತ್ತು ನೀವು ಆರ್ಟ್ಸ್ನಲ್ಲಿ ತೆಗೆದುಕೊಂಡಿರುವಂತಹ ಐಚ್ಛಿಕ ವಿಷಯಗಳು ಅಥವಾ ಆಪ್ಷನಲ್ ಸಬ್ಜೆಕ್ಟ್ಸನ್ನು ಇಟ್ಕೊಂಡು ಬೇರೆ ಬೇರೆ ಭಾಗವನ್ನು ಮಾಡ್ತೇವೆ. ಯಾಕೆ ಹೀಗೆ ಡಿವೈಡ್ ಮಾಡ್ತೇವೆ? ಅಂದರೆ ನಿಮ್ಮನ್ನು ಹೆಚ್ಚು ತಲುಪಲಿಕ್ಕೆ, ನೀವು ಆರಿಸಿಕೊಂಡಿರುವಂತಹ ಕಲಿಕೆಯ ವಿಷಯಗಳನ್ನು ನಿಮಗೆ ಸಮರ್ಥವಾಗಿ ಕಲಿಸಲಿಕ್ಕೆ, ತಿಳಿಸ್ಲಿಕ್ಕೆ ನಾವು ನಿಮ್ಮನ್ನು ಏನು ಮಾಡ್ಕೊಳ್ತೇವೆ? ಡಿವೈಡ್ ಮಾಡ್ಕೊಳ್ತೇವೆ. ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತಹ ಪದಗಳನ್ನು ನಮ್ಮ ಕಲಿಕೆಯ ಅನುಕೂಲಕ್ಕೋಸ್ಕರ, ಫಾರ್ ಅವರ್ ಬೆನಿಫಿಟ್, ಟು ಮೇಕ್ ಅವರ್ ಜಾಬ್ ಈಸಿ, ಟು ಅಂಡರ್ಸ್ಟ್ಯಾಂಡ್ ಬೆಟರ್, ಟು ಲರ್ನ್ ಬೆಟರ್, ಇಂಗ್ಲಿಷ್ ಭಾಷೆಯ ಪದಗಳನ್ನು, ವರ್ಡ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆರ್ ಡಿವೈಡೆಡ್ ಇಂಟು ಡಿಫರೆಂಟ್ ಗ್ರೂಪ್ಸ್, ಆ್ಯಂಡ್ ದಟ್ ಡಿವಿಷನ್ ಈಸ್ ಕಾಲ್ಡ್ ಆಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಯಾವುದೋ ಒಂದು ಪದ ಹೆಸರಿಸೋ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ನೌನ್ ಅಂತ ಹೇಳ್ತೇವೆ. ಒಂದರ ಗುಣವನ್ನು ಹೇಳುತ್ತೆ ಅಂತ ಹೇಳಿದ್ರೆ ಅದನ್ನು ಅಜೆಕ್ಟಿವ್ ಅಂತ ಹೇಳ್ತೇವೆ. ಹಾಗೆ ಒಂದು ಕೆಲಸನ ಹೇಳಿದ್ರೆ, ಒಂದು ಕ್ರಿಯೆನ ಹೇಳಿದ್ರೆ ಅದನ್ನು ನಾವೇನಂತ ಕರಿತೇವೆ? ವರ್ಬ್ ಅಂತ ಹೇಳ್ತೇವೆ. ಆ ಒಂದು ಕ್ರಿಯೆ ಹೇಗಾಯಿತು, ವೇಗವಾಗಿ ಆಯಿತಾ, ನಿಧಾನವಾಗಿ ಆಯಿತಾ ಅನ್ನುವುದನ್ನು ವಿವರಿಸಿದ್ರೆ ಅದನ್ನು ಅಡ್ವರ್ಬ್ ಅಂತ ಹೇಳ್ತೇವೆ. ಎಲ್ಲಿದೆ, ಯಾವ ಸಮಯ ಅನ್ನುವುದನ್ನೇನಾದರೂ ಸೂಚಿಸಿದ್ರೆ ಅದನ್ನು ಪ್ರೆಪೋಸಿಷನ್ ಅಂತ ಹೇಳ್ತೇವೆ. ಹಾಗೆ ಒಂದು ಪದವನ್ನು, ಎರಡು ಪದಗಳನ್ನು, ಎರಡು ವಾಕ್ಯಗಳನ್ನು ಜೋಡಿಸಿದ್ರೆ ಅದನ್ನು ಕಂಜಂಕ್ಷನ್ ಅಂತ ಹೇಳ್ತೇವೆ. ಹೀಗೆ ಇವುಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೇವೆ. ಈ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನಾವು ಒಂದು ಗುಂಪನ್ನು, ನಾವು ಒಂದು ಏರಿಯಾನ ನಾವಿಲ್ಲಿ ಹೆಚ್ಚು ಗಮನಿಸ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಅದು ಯಾವುದಂತ ಹೇಳಿದ್ರೆ ವರ್ಬ್. ಹಾಗಿದ್ರೆ ವರ್ಬ್ ಅಂದರೆ ಏನು? ನಿಮಗೀಗಾಗಲೇ ಗೊತ್ತಿದೆ. ಹೈಸ್ಕೂಲ್ ಹಂತದಲ್ಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ನಿಮಗೆ ಚರ್ಚೆ ನಡೆದಿರುತ್ತೆ. ಏನಂದರೆ ಇದನ್ನು ನೀವು ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀರಿ. ಆ್ಯಕ್ಷನ್ ವರ್ಡ್, ಕನ್ನಡದಲ್ಲಿ ನೀವು ಅದನ್ನು ಕ್ರಿಯಾಪದ ಅಂತ ಹೇಳಿ ಗುರುತಿಸ್ತೀರಿ. ಕ್ರಿಯಾಪದ, ಆ್ಯಕ್ಷನ್ ವರ್ಡ್. ಆ್ಯಕ್ಷನನ್ನು ಇಂಡಿಕೇಟ್ ಮಾಡುತ್ತೆ. ಇಟ್ ಟೆಲ್ಸ್ ಆ್ಯಕ್ಷನ್, ಇಟ್ ಇಂಡಿಕೇಟ್ಸ್ ಕ್ರಿಯೆಯನ್ನು ಸೂಚಿಸುತ್ತೆ ಅಂತ ಹೇಳಿ. ಓಕೆ, ಇದರ ಜೊತೆಗೆ ನಾವು ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ಪದ ಕ್ರಿಯಾಪದ ಅಂತ ನೀವೇನು ಹೇಳ್ತೀರಲ್ಲ, ಈ ಕ್ರಿಯಾಪದ ಯಾವಾಗಲೂ ಸಹ ಇನ್ನೊಂದು ಮುಖ್ಯವಾದ ಭಾಗವನ್ನು ಇಂಡಿಕೇಟ್ ಮಾಡುತ್ತೆ. ಅದನ್ನು ಕಾಲ, ಟೈಮ್ ಅಂತ ಹೇಳ್ತೇವೆ. ಈ ಪದ ಯಾವುದೇ ಕ್ರಿಯೆಯನ್ನು ಸೂಚಿಸಿದರೂ ಸಹ ಆ ಸೂಚನೆಯೊಟ್ಟಿಗೆ ಕಾಲದ ಮಾಹಿತಿಯನ್ನು ಕೊಡುತ್ತೆ, ಟೈಮನ್ನು ಹೇಳುತ್ತೆ. ಏನಿದು ಕಾಲ? ನೋಡಿ, ಈ ಮನುಷ್ಯನ ಬದುಕಿನಲ್ಲಿ ಅಥವಾ ನಮ್ಮ
ಸುತ್ತಮುತ್ತಲು ಇರುವಂತಹ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಕಾಲದ ಮಾಹಿತಿ ತುಂಬ ಮುಖ್ಯ. ಟೈಮ್ ರೆಫರೆನ್ಸ್ ಇಲ್ಲದೆ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮಗೆ ಈ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ನೀವು ಏನೇ ಯೋಚಿಸಿದರೂ, ಏನನ್ನಾದರೂ ಕುರಿತು ಚರ್ಚಿಸಿದರು, ಚಿಂತಿಸಿದರು, ಮಾತನಾಡಿದರು, ಕಾಲದ ಮಾಹಿತಿಯನ್ನು ನೀಡಲೇಬೇಕು. ಯು ಹ್ಯಾವ್ ಟು ರೆಫರ್ ಟು ಟೈಮ್. ಓಕೆ, ಏನಿದು? ಲೆಟ್ ಅಸ್ ಮೇಕ್ ಇಟ್ ಸಿಂಪಲ್. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕಾಲವನ್ನು ನಾವೇನು ಮಾಡ್ಕೊಳ್ತೀವಿ? 3 ಹಂತವಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಒಂದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಅಂದರೆ ಇದಕ್ಕಿಂತ ಮೊದಲು ನಡೆದದ್ದು. ಸೊ ಇವತ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ, ಇವತ್ತು ನಾವಿದ್ದೇವೆ, ಇವತ್ತಿನಲ್ಲಿ ನಾವಿದ್ದೇವೆ ಅಂತ ಆದರೆ ನಿನ್ನೆ ಪಾಸ್ಟ್ ಆಗುತ್ತೆ, ನಾಳೆ ಫ್ಯೂಚರ್ ಆಗುತ್ತೆ. ನಾವು ಈಗ ಬೆಳಗಿನ 10 ಗಂಟೆನಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ 9 ಗಂಟೆ ಭೂತಕಾಲಕ್ಕೆ ಹೋದರೆ, ಪಾಸ್ಟ್ಗೆ ಹೋದರೆ 11 ಗಂಟೆ ಫ್ಯೂಚರಿಗೆ, ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ. ಹಾಗಾಗಿ ಈ ಕಾಲವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಟೈಮ್ ರೆಫರೆನ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ಕ್ರಿಯಾಪದದಲ್ಲಿ ನಾವು ಏನನ್ನೇ ಹೇಳ್ತೇವೆ, ಕ್ರಿಯಾಪದವನ್ನು ಬಳಕೆ ಮಾಡ್ತೇವೆ, ಕ್ರಿಯಾಪದದ ಬಗ್ಗೆ ನಮ್ಮ ಜ್ಞಾನ ನಿಖರವಾಗಿರಬೇಕು ಅಂತ ಹೇಳಿದ್ರೆ ನೀವು 2 ವಿಷಯವನ್ನು ನೆನ್ಪಿಟ್ಕೋಬೇಕಾಗತ್ತೆ. ಒಂದು, ಇಟ್ ಇಂಡಿಕೇಟ್ಸ್ ಆ್ಯಕ್ಷನ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸ್ತದೆ, ಆದರೆ ಅದು ಕಾಲದ ಸೂಚನೆಯನ್ನೂ ಸಹ ಕೊಡುತ್ತೆ. ಕಾಲದೊಟ್ಟಿಗೆ ಕ್ರಿಯೆಯನ್ನು ಸೂಚಿಸುವ ಪದ ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಬೇಕು. ಯಾಕೆ ನಾನು ಟೈಮನ್ನು ಇಲ್ಲಿ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ, ಕಾಲವನ್ನು ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮತ್ತೊಂದು ಅಂಶವನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಟೆನ್ಸಸ್ ಅಂತ ಹೇಳ್ತೇವೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಪದಗಳನ್ನು ನೀವು ಕೇಳಿರ್ತೀರಿ. ಮತ್ತೊಂದು ತರಗತಿಯಲ್ಲಿ ಅದರ ಬಗ್ಗೆ ನಾನು ನಿಮ್ಮೊಂದಿಗೆ ವಿವರವಾಗಿ ಚರ್ಚಿಸ್ತೇನೆ. ಐ ವಿಲ್ ಎಕ್ಸ್ಪ್ಲೈನ್ ಟೆನ್ಸಸ್ in detail in another video class. Now let us come back to this concept we are discussing here. So it is verb. ಇಲ್ಲಿ ವರ್ಬ್ ಅಂತ ಹೇಳಿದ್ರೆ ಕ್ರಿಯೆಯನ್ನು ಸೂಚಿಸುವ ಪದ ಅಂತ ಹೇಳಿ ಒಂದು ಭಾಗವನ್ನು ತಗೊಂಡ್ವಿ. ಇದಕ್ಕೆ ಮೊದಲು ನಾನೊಂದು ಉದಾಹರಣೆಯ ಒಂದು ವಾಕ್ಯವನ್ನು ಉದಾಹರಣೆಯಾಗಿ ಬರೆದಿದ್ದೆ. ರವಿ ಏಟ್ an apple. ಈಗ ಮತ್ತೊಂದು ವಾಕ್ಯವನ್ನು ನಾನಿಲ್ಲಿ ಬರೀತೇನೆ. ರವಿ ಈಸ್ ಎ ಸ್ಟೂಡೆಂಟ್. ರವಿ ಈಸ್ ಅ ಸ್ಟೂಡೆಂಟ್. When I say Ravi is a student, this is a verb. ಈಸ್ ಅನ್ನೋದು ಇಲ್ಲಿ ವರ್ಬ್ ಆಗತ್ತೆ. ಆದರೆ ಈಸ್ ಅನ್ನುವ ಪದ ಯಾವುದೇ ಕ್ರಿಯೆಯನ್ನು ಇಲ್ಲಿ ಸೂಚಿಸ್ತಾ ಇಲ್ಲ. ಹಾಗಿದ್ರೆ ಏನು ಮಾಡ್ತಾ ಇದೆ ಅದು? ಕಾಲದೊಟ್ಟಿಗೆ ರವಿ ಏನು ಅಂತ ವಿವರಣೆ ಕೊಡ್ತಾ ಇದೆ. ಸೊ ರವಿ ಏನಿಲ್ಲಿ? ಒಬ್ಬ ವಿದ್ಯಾರ್ಥಿ. ರವಿ ಈಸ್ ಅ ಸ್ಟೂಡೆಂಟ್. ನನ್ನ ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಈ ಅಂಶವನ್ನು ವಿವರವಾಗಿ ಬಿಡಿಸಿ ಹೇಳಿದ್ದೆ. ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯೆಗೆ ಕಾರಣವಾಗುವುದು ಅಷ್ಟೇ ಅಲ್ಲ, ಯಾವುದು ವಾಕ್ಯದಲ್ಲಿ ವಿವರಿಸಲ್ಪಡುತ್ತದೆಯೋ, that which is explained in a sentence is called as subject. ಬಹಳಷ್ಟು ಸರಿ ಸಬ್ಜೆಕ್ಟ್ ಅಂತ ಹೇಳಿದಾಗ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಅದರಲ್ಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ಈ ಗೊಂದಲ ಸ್ವಲ್ಪ ಹೆಚ್ಚಿರುತ್ತೆ. ಸಬ್ಜೆಕ್ಟ್ ಅಂದರೆ ಯಾವುದಾದ್ರೂ ಒಂದು ಕ್ರಿಯೆಗೆ ಕಾರಣ ಆಗಿರಬೇಕು. ಇಲ್ಲ, ಸಬ್ಜೆಕ್ಟ್ ಅಂದರೆ ವಾಕ್ಯದ ಅಸ್ತಿತ್ವಕ್ಕೆ ಕಾರಣವಾಗಿರುವ ಭಾಗ ಕೂಡ
ಆಗತ್ತೆ. ಯಾವುದು ವಾಕ್ಯದಲ್ಲಿ ವಿವರಿಸಲ್ಪಟ್ಟಿರ್ತದೆಯೋ ಅದನ್ನು ನಾವೇನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಈಸ್ ಅನ್ನೋ ಪದ ಏನು ಮಾಡ್ತಾ ಇದೆ? ರವಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅನುಕೂಲ ಮಾಡ್ತಾ ಇದೆ. ಸೊ ಈಸ್ ಅನ್ನೋದು ಕಾಲವನ್ನು ಸೂಚಿಸುತ್ತೆ. ಇದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಈಸ್ ಜಾಗದಲ್ಲಿ ನೀವು ವಾಸ್ ತಗೊಳ್ಳಿ. ಈಗೇನಾಯಿತು? ರವಿ ವಾಸ್ ಎ ಸ್ಟೂಡೆಂಟ್ ಆಯಿತು. ರವಿ ಈಸ್ ಅ ಸ್ಟೂಡೆಂಟ್. ರವಿ ಈಗ ವಿದ್ಯಾರ್ಥಿ. ನೀವು ರವಿ ವಾಸ್ ಅ ಸ್ಟೂಡೆಂಟ್ ಅಂದರೆ ಏನಾಯಿತು? ರವಿ ವಿದ್ಯಾರ್ಥಿಯಾಗಿದ್ದ ಅಂದರೆ ಈಗ ಅವನು ವಿದ್ಯಾರ್ಥಿ ಅಲ್ಲ ಅಂತಾಯಿತು. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವರ್ಬ್ ಅಂತ ಹೇಳಿದಾಗ ನೀವು ಆ ವರ್ಬನ್ನು ಕ್ರಿಯಾ ಸೂಚಕ ಪದ ಅಂತಷ್ಟೇ ಯೋಚನೆ ಮಾಡದೆ ಈ ವರ್ಬ್ ಅನ್ನುವ ಪದವನ್ನು 2 ಹಂತದಲ್ಲಿ ನೀವು ತಗೊಳ್ಬೇಕು. ಐ ರಿಪೀಟ್ ಅಗೇನ್, ಯು ಹ್ಯಾವ್ ಟು ಕನ್ಸಿಡರ್ verb at 2 different levels. Rather, it has 2 sense for us. It has got 2 meanings for us. Okay. ಒಂದು ಕಾಲದ ಸೂಚನೆಯೊಂದಿಗೆ ಕ್ರಿಯೆಯನ್ನು ಸೂಚಿಸುತ್ತದೆ. ಇಟ್ ಇಂಡಿಕೇಟ್ಸ್ ಆಕ್ಷನ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಟೈಮ್ ಅನ್ನೋದು ತುಂಬ ಮುಖ್ಯ. ಕ್ರಿಯಾಪದ ಅಂತ ಹೇಳಿದಾಗ ನೀವು ಕ್ರಿಯೆಯ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರೋ ಅಷ್ಟೇ ಮುಖ್ಯವಾಗಿ ನೀವು ಯೋಚನೆ ಮಾಡಬೇಕಾಗಿರೋದು ಅದು ಕಾಲವನ್ನು ಸೂಚಿಸುತ್ತೆ ಅಂತ ಹೇಳಿ. ಸೊ ಒಂದು, ಇಟ್ ಇಂಡಿಕೇಟ್ಸ್ ಆ್ಯಕ್ಷನ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಎರಡನೇದು, ಇಟ್ ಎಕ್ಸ್ಪ್ಲೈನ್ಸ್ ಸಮಥಿಂಗ್. ಅದಕ್ಕೆ ಸ್ಟೇಟ್ಸ್ ಅಂತ ಹೇಳ್ತೀವಿ. ಬೇಡ, ಸ್ಟೇಟ್ ಅನ್ನೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪಕ್ಕಕ್ಕಿಡಿ. ಇಟ್ ಎಕ್ಸ್ಪ್ಲೈನ್ಸ್ ಸಮಥಿಂಗ್ ಅಗೈನ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಕಾಲದ ಸೂಚನೆಯೊಂದಿಗೆ ಒಂದು ವಿಚಾರವನ್ನು, ಒಂದು ಅಂಶವನ್ನು ಇದು ವಿವರಿಸುತ್ತದೆ. ಹೇಗೆ ನೋಡಿ, ಐ ಟೋಲ್ಡ್ ಮೈ ನೇಮ್ ಈಸ್ ಸದಾನಂದ. ಓಕೆ, ನೌ ಯು ಕ್ಯಾನ್ ಸೇ ಸದಾನಂದ ಈಸ್ ಅ ಟೀಚರ್. ಲಿಸನ್ ಟು ದಿಸ್ ಸೆಂಟೆನ್ಸ್ ಅಗೈನ್. ಸದಾನಂದ ಈಸ್ ಎ ಟೀಚರ್. ಸದಾನಂದ ಕೂಡ ಈ ಟೀಚರ್ ಕೆಲಸಕ್ಕೆ ಬರುವ ಮೊದಲು ವಿದ್ಯಾರ್ಥಿಯಾಗಿರ್ತಾನೆ ತಾನೆ. ಸೊ ಸದಾನಂದ ವಾಸ್ ಎ ಸ್ಟೂಡೆಂಟ್. ಸದಾನಂದ ಈಸ್ ಅ ಟೀಚರ್. ಈಗ ಟೀಚರ್ ವಿವರಿಸ್ತಾ ಇದೆ. ಸದಾನಂದ ವಾಸ್ ಅ ಸ್ಟೂಡೆಂಟ್. ಮತ್ತೆ ಏನು ಮಾಡ್ತಾ ಇದೆ ಅಲ್ಲಿ? ಸದಾನಂದನ ಬಗ್ಗೆ ವಿವರಣೆ ಕೊಡ್ತಾ ಇದೆ. ಒಂದು ಕಡೆ ಸದಾನಂದ ಏನಾಗಿದ್ದ ಅಂತ ಹೇಳ್ತಾ ಇದೆ, ಇನ್ನೊಂದು ಕಡೆ ಸದಾನಂದ ಏನು ಆಗಿದ್ದಾನೆ ಅಂತ ಇದು ಹೇಳ್ತಾ ಇದೆ. ಸೊ ಹಾಗಾಗಿ ಈ ವರ್ಬ್ ಅನ್ನೋದನ್ನು ನೀವು ಕ್ರಿಯೆ ಮತ್ತು ಕಾಲ, ವಿವರಣೆ ಮತ್ತು ಕಾಲ ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ದೆನ್ ವರ್ಬ್ ಬಿಕಮ್ಸ್ more meaningful for us as learners of English language. I hope you have understood this particular part completely. And now we shall move on. And this verb, since it refers or it conveys the meaning or it conveys time reference, this verb is further divided into 4 groups. ಏನದು? ನಿಮಗೆ ತರಗತಿಯ ಹಂತದಲ್ಲಿ ಅಂದರೆ ಹೈಸ್ಕೂಲ್ ಹಂತದಲ್ಲಿ ಕೆಲವು ಉದಾಹರಣೆಗಳನ್ನು ಹೀಗೆ ತಗೊಂಡಿರ್ತೀರಿ. ಹೇಗೆ ನೋಡಿ, ಆನ್ಸರ್, answering, answered, answered. ಸೊ ನೀವು ಒಂದು ಕ್ರಿಯಾಪದವನ್ನು ಹೀಗೆ 4 ಭಾಗವಾಗಿ ವಿಂಗಡಿಸೋದನ್ನು ಕಲ್ತಿರ್ತೀರಿ. ಆನ್ಸರ್, ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್.
ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ವರ್ಬಿನ ಈ ವಿಂಗಡಣೆಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ 4 ವಿಂಗಡಣೆ ವರ್ಬ್ ಕಾಲವನ್ನು ಸೂಚಿಸುವ ಕಾರಣದಿಂದ ಆಗಿರುತ್ತೆ. ಇದನ್ನು ನಾವು ಏನಂತ ಕರಿತೇವೆ ನೋಡಿ, ಈ 4 ವಿಭಾಗವನ್ನು ನೀವು ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಕಲ್ತಿರ್ತೀರಿ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಓಕೆ, ಇಲ್ಲಿ ಒಂದು ಮತ್ತೆ ನಿಮಗೆ ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಇದೆ. ಏನಂದರೆ ಇಂಗ್ಲಿಷ್ ಅನ್ನೋದು ನಾವು ಬಳಸುವ ಭಾಷೆಗಳಿಗಿಂತ ಭಿನ್ನವಾದದ್ದು. ಇಲ್ಲಿ ನಾವು ಬಳಸುವ ಭಾಷೆಗಳು ಅಂದರೆ ಯಾವುದು? ನಮ್ಮ ದೇಶದ ಮಿತಿಯ ಒಳಗಡೆ, ಕರ್ನಾಟಕದ ಮಿತಿಯ ಒಳಗಡೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಂಗ್ಲಿಷ್ ಈಸ್ ಡಿಫರೆಂಟ್. ಈ ಭಾಗಕ್ಕೆ ಬಂದಾಗ ಯಾಕೆ ನಮಗೆ ಈ 4 ಗೊತ್ತಿರಬೇಕು? ಈ 4 ಯಾಕೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ನಾವು ಬಳಸುವ ಭಾಷೆಯ ಕ್ರಿಯಾಪದಗಳ ಪ್ರಯೋಗಕ್ಕಿಂತ, ಬಳಕೆಗಿಂತ ಇಂಗ್ಲಿಷ್ ಭಾಷೆಯ ಕ್ರಿಯಾಪದಗಳ ಬಳಕೆ ಭಿನ್ನವಾಗಿರುತ್ತೆ. ಆ ಭಿನ್ನತೆಯನ್ನು ಅರ್ಥ ಮಾಡಿಕೊಳ್ಳೋ ದೃಷ್ಟಿಯಿಂದ ನಾವು ವರ್ಬ್ಗಳನ್ನು ಹೀಗೆ ಬಿಡಿಸಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದಕ್ಕೆ ಯಾಕೆ ಇದು ಮುಖ್ಯ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ನೋಡಿ. ಇಲ್ಲಿ ಆನ್ಸರ್, ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಅಂತ ನೀವು ತಗೊಂಡ್ರಿ ಅಲ್ವಾ? ಇನ್ನೊಂದು ಪದವನ್ನು ತಗೊಳ್ಳೋಣ, ಸ್ಪೀಕ್. ಸ್ಪೀಕ್ ಅನ್ನೋ ಪದನ ನೀವು ನೋಡಿ. ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ದೆನ್ ಸ್ಪೋಕನ್. ನೋಡಿ, ಆನ್ಸರ್, ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕ್. ಬಹಳಷ್ಟು ಸರಿ ನಮಗೆ ಈ ಪದ ಗೊಂದಲವನ್ನು ಕೊಡುತ್ತೆ ನೋಡಿ. ಕನ್ನಡದಲ್ಲಿ ನಾವು ಇದನ್ನು ಬಳಸಬೇಕಾದ್ರೆ ಹೇಗೆ ಹೇಳ್ತೇವೆ? ಉತ್ತರಿಸು, ಓಕೆ, ಉತ್ತರಿಸುತ್ತಿರುವೆ, ಉತ್ತರಿಸಿದೆ, ಉತ್ತರಿಸಿದ್ದೇನೆ. ಇದು ನೋಡಿ, ಮಾತನಾಡು, ಮಾತನಾಡುತ್ತಿರುವೆ, ಮಾತನಾಡಿದೆ, ಮಾತನಾಡಿದ್ದೇನೆ ಅಂತ ತಗೊಳ್ಳಿ. ಓಕೆ, ಆದರೆ ಇದಕ್ಕೂ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಈ 4 ನಾವು ಹೀಗೆ ವಿಂಗಡಣೆ ಮಾಡೋದನ್ನು ಕಲಿಯದೇ ಹೋದರೆ ಏನು ಅಪಾಯ ಆಗತ್ತಪ್ಪ ಅಂತ ಹೇಳಿದ್ರೆ, ಆನ್ಸರ್ ಅನ್ನೋದನ್ನು ಆನ್ಸರ್ಡ್ ಮಾಡಿದ್ವಾ, ಸ್ಪೀಕ್ ಅನ್ನೋದನ್ನು ಸ್ಪೀಕ್ಡ್ ಮಾಡಿಬಿಡ್ತೀವಿ. ಯಾಕೆ ಹಾಗಾಗತ್ತೆ? ಅಂದರೆ ಕನ್ನಡದಲ್ಲಿ ನಾವು ಕ್ರಿಯಾಪದಗಳ ಬಳಕೆ ಏನು ಮಾಡ್ತೀವಿ ಅದು ಇಂಗ್ಲೀಷಿಗಿಂತ ಭಿನ್ನವಾಗಿರುತ್ತೆ ನೋಡಿ. ಮಾತನಾಡು, ಮಾತನಾಡಿದೆ, ಕೇಳು, ಕೇಳಿದೆ, ಓಡು, ಓಡಿದೆ, ನೋಡು, ನೋಡಿದೆ, ನೋಡಿದ್ದೇನೆ, ಕೇಳಿದ್ದೇನೆ, ಹೇಳಿದ್ದೇನೆ, ಉತ್ತರಿಸಿದ್ದೇನೆ, ಹೀಗೆ ಹೇಳ್ತೀವಲ್ವಾ. ಆದರೆ ಇಂಗ್ಲೀಷಲ್ಲಿ ಏನಾಗತ್ತೆ ಅಂದರೆ, ರನ್ ಓಡು, ಓಡಿದ್ದೇನೆ ಅದಕ್ಕೂ ರನ್ನನ್ನೇ ಬಳಸ್ತೀವಿ. ಯಾಕೆ ಅಂದರೆ ಈ ಭಾಷೆಯ ರೀತಿ ಹಾಗೆ. ಈ ಭಿನ್ನತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಫ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಡಿಫರೆನ್ಸ್ ಆಫ್ ವರ್ಬ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್
ಭಾಗವನ್ನು ನಾವು ಕಲಿಯೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವರ್ಬ್ಸ್ ಆರ್ ಡಿವೈಡೆಡ್ ಇಂಟು 4 ಫರ್ದರ್ ಟೈಪ್ಸ್ ಅಥವಾ ಗ್ರೂಪ್ಸ್ ಇನ್ ಇಂಗ್ಲಿಷ್. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಹಾಂ, ನಿಮ್ಮಲ್ಲಿಗಾಗಲೇ ಕೆಲವರಿಗೆ ಪ್ರಶ್ನೆ ಬಂದಿರಬಹುದು, ಇದನ್ನು ನಮಗೆ ಬೇರೆ ರೀತಿ ಹೇಳಿಕೊಟ್ಟಿದ್ರಲ್ಲ ಅಂತ ಹೇಳಿ. ಕೆಲವು ವಿದ್ಯಾರ್ಥಿಗಳು ಇದನ್ನು V0, V1, V2, V3 ಅಂತ ತಗೊಂಡಿರ್ಬೋದು, ಅಥವಾ ಇದನ್ನು ಟೆನ್ಸ್ ದೃಷ್ಟಿಯಿಂದನೂ ತಗೊಂಡಿರ್ಬೋದು. ಬೇರೆ ಬೇರೆ ಪದಗಳನ್ನು ನೀವು ಬಳಸ್ಕೊಂಡಿರಲಿಕ್ಕೆ ಸಾಧ್ಯ ಇರುತ್ತೆ. ಇದನ್ನು ಇನ್ಫಿನಿಟಿವ್ ವರ್ಬ್ ಅಂತ ಹೇಳಿ ಕೂಡ ನೀವು ಕೇಳಿದ್ದಿರಬಹುದು ಅಥವಾ ಓದಿದ್ದಿರಬಹುದು. ಆದರೆ ನಮಗೆ ಕಲೀಲಿಕ್ಕೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ನಾನೇನು ಮಾಡಿದ್ದೇನೆ ಅಂದರೆ, ಇದನ್ನು ಹೀಗೆ 4 ಗುಂಪಾಗಿ ವಿಂಗಡಿಸಿದ್ದೇನೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಯಾಕೆ ಈ ವಿಂಗಡಣೆ ನಮಗೆ ಬೇಕಾಗತ್ತೆ? 2 ಕಾರಣಗಳಿಗೋಸ್ಕರ ಬೇಕಾಗತ್ತೆ. ಒಂದು, ಕಲಿಯುವ ದೃಷ್ಟಿಯಿಂದ ನಮಗೇನು ಗೊತ್ತಾಗಬೇಕಂತ ಹೇಳಿದ್ರೆ, ವರ್ಬ್ ಕ್ರಿಯೆಯನ್ನು ಸೂಚಿಸುತ್ತದೆ, ಆ ಸೂಚನೆಯನ್ನು ಕಾಲದ ಮಾಹಿತಿಯೊಂದಿಗೆ ಕೊಡುತ್ತೆ. ಇದು ತುಂಬ ಮುಖ್ಯ ಭಾಷೆಯನ್ನು ಕಲಿಯುವ ದೃಷ್ಟಿಯಿಂದ. ಅದರಲ್ಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನೀವು ಇದನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ನಿಮಗೆ ನೀವು ಹೇಳ್ಕೊಳ್ಳಿ. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುತ್ತದೆ, ಕಾಲದ ಮಾಹಿತಿಯೊಂದಿಗೆ ಸೂಚಿಸುತ್ತದೆ. ಟೈಮ್ ರೆಫರೆನ್ಸ್ ತುಂಬ ಮುಖ್ಯ ನಮಗಿಲ್ಲಿ, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಎರಡನೆಯದು, ಕಾಲವನ್ನು ಕ್ರಿಯಾಪದ ಸೂಚಿಸ್ತದಲ್ವಾ, ಆ ಕಾಲದ ಸೂಚನೆ ಇರುತ್ತೆ ತಾನೆ. ಹಾಗಾಗಿ ಆ ಕಾಲದ ಸೂಚನೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಇಂಗ್ಲೀಷ್ ಭಾಷೆಯ ವರ್ಬ್ಗಳನ್ನು ಸರಿಯಾಗಿ ಬಳಸಲಿಕ್ಕೆ ನಮಗೆ ಈ ವಿಂಗಡಣೆ ಬೇಕಾಗತ್ತೆ. ಸೊ ಒಂದು ಕ್ರಿಯಾಪದ, ಒಂದು ವರ್ಬ್ ನಿಮಗೆ ಇಂಗ್ಲೀಷ್ನಲ್ಲಿ ಗೊತ್ತಾದರೆ ಸಾಕಾಗೋದಿಲ್ಲ. ಅದರ 3 ಫಾರ್ಮ್ಗಳು ನಿಮಗೆ ಗೊತ್ತಿರಬೇಕು. ಏನು? ನಿಮಗೆ ಉದಾಹರಣೆಗೆ ರೈಟ್ ಅನ್ನೋ ಪದ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ನಾನು ಬಳಸ್ತಾ ಇರೋ ಪದ ಯಾವುದು? WRITE, ರೈಟ್. ಬರೆಯೋದು. ನಿಮಗೆ ರೈಟ್ ಪದ ಗೊತ್ತಾಗ್ತಿದ್ದ ಹಾಗೇ ತಕ್ಷಣ ನಿಮಗೆ ನೆನಪಾಗಬೇಕು WRITING, ರೈಟಿಂಗ್. ನಂತರ ನೆನಪಾಗಬೇಕು ರೋಟ್, WROTE, ರೋಟ್. ನಂತರ ನಿಮಗೆ ನೆನಪಾಗಬೇಕು WRITTEN, ರಿಟರ್ನ್. ಯಾವಾಗ ನಿಮಗೆ ರೈಟ್, ರೈಟಿಂಗ್, ರೋಟ್, ರಿಟರ್ನ್ 4 ನೆನಪಾಗುತ್ತೋ ಆಗ ನಿಮಗೆ ರೈಟ್ ಪದ ಗೊತ್ತಾಯಿತು. ದಟ್ ಬಿಕೇಮ್ ಪಾರ್ಟ್ ಆಫ್ ಯುವರ್ ವೊಕ್ಯಾಬ್ಯುಲರಿ. ನಿಮ್ಮ ಪರಿಚಯದ ಪದವಾಗಿ ಅದು ರೂಪುಗೊಳ್ತು ಅಂತ ಅರ್ಥ. ಅದನ್ನು ಪದ ಸಂಪತ್ತು, ವೊಕ್ಯಾಬ್ಯುಲರಿ ಅಂತ ಹೇಳ್ತೇವೆ. ನೀವೇನಾದರೂ ರೈಟ್ ಅನ್ನೋದನ್ನು ರೈಟೆಡ್ ಅಂತ ಹೇಳಿದ್ರೋ ತಪ್ಪಾಗತ್ತೆ. ರೋಟ್ ಅನ್ನೋದನ್ನು ರೋಟೆಡ್ ಅಂತ ನೀವೇನಾದರೂ ಬರೆದ್ರೋ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ? ಯಾಕೆ ನಾವು ಆ ರೀತಿ ಯೋಚನೆ ಮಾಡ್ತೀವಿ? ಯಾಕೆ ಯೋಚನೆ ಮಾಡ್ತೀವಿ ಅಂದರೆ, ಕನ್ನಡದಲ್ಲಿ ಹೀಗೆ ಭಿನ್ನತೆ ಇಲ್ಲ. ಕನ್ನಡದ ರೀತಿ ನೀತಿ ಬೇರೆ. ನಾವಿಲ್ಲಿ ತಪ್ಪೇನು ಮಾಡ್ತೀವಿ? ಕನ್ನಡದ ರೀತಿ ಇಂಗ್ಲೀಷನ್ನು ಯೋಚನೆ ಮಾಡ್ತೀವಿ, ಅಲ್ಲಿ ನಾವು ಮಿಸ್ ಮಾಡ್ಕೊಳ್ತೀವಿ. ತುಂಬ ಜನ ನೀವು 5ನೇ ತರಗತಿಯಿಂದ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಪಾಠ ಕೇಳಿರ್ತೀರಿ, ಪದೇ ಪದೇ ನೀವು ಅದನ್ನೇ ಕೇಳಿರ್ತೀರಿ. ನಾನು ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಹೌದು, ತುಂಬ ಬಾರಿ ಗ್ರಾಮರ್ ಕ್ಲಾಸ್ ಬೋರ್ ಯಾಕಾಗತ್ತೆ ಅಂದರೆ ಮತ್ತೆ ಈ ವಿಷಯಗಳು ನಿಮಗೆ ಪುನರಾವರ್ತನೆ ಆಗುತ್ತೆ. ಆದರೆ ಕೆಲವು ಮೂಲ ದೋಷಗಳನ್ನು ನಾವು ಸರಿ ಮಾಡಿಕೊಳ್ಳದೆ ಹೋದರೆ ಮತ್ತೆ ಅದೇ ತಪ್ಪನ್ನು ಮಾಡ್ತೀವಿ. ಹಾಗಾಗಿ ಮತ್ತೆ ನಮ್ಮಲ್ಲಿ ಅದೇ ಪ್ರಶ್ನೆ ಉಳ್ಕೊಂಬಿಡುತ್ತೆ. ಏನು ಅಂತ ಹೇಳಿದ್ರೆ, ಎಲ್ಲ ಬರೆದ್ವಪ್ಪ ಆದರೆ ಮಾರ್ಕ್ಸ್ ಕೊಡಲಿಲ್ಲ, ಸರಿಯಾಗಿ ಮಾರ್ಕ್ಸ್ ಕೊಡಲ್ಲ, ಇಂಗ್ಲೀಷ್ನಲ್ಲಿ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಕಷ್ಟ ಅಂತ ಹೇಳಿ. ಯಾಕೆ ನಮ್ಗೆ ಹಾಗನ್ಸುತ್ತೆ? ಯಾಕೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗತ್ತೆ? ಇದು ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ಏನಂದರೆ, ಈ ರೀತಿಯ ಸಣ್ಣ ಮಾಹಿತಿಗಳನ್ನು, ಸೂಕ್ಷ್ಮವಾದ ಮಾಹಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇರೋದರಿಂದ
ಅದು ನಮ್ಮ ಜ್ಞಾನವಾಗಿ ಪರಿವರ್ತನೆ ಆಗಿರಲ್ಲ. ನಾಲೆಡ್ಜ್ ಅಂದ್ರೇನು? ನಾಟ್ ಓನ್ಲಿ ಇನ್ಫಾರ್ಮೇಷನ್, ಬರೀ ಮಾಹಿತಿ ಅಲ್ಲ. ನಾಲೆಡ್ಜ್ ಅಂದರೆ ನಿಮ್ಮ ಅಸ್ತಿತ್ವದ, ನಿಮ್ಮ ಇರುವಿಕೆಯ ಭಾಗ ಆಗಿರುತ್ತೆ. ಹೇಗೆ ನೋಡಿ, ನಾನು ರೋಟ್ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಹೇಗೆ? ಒಂದು ವಾಕ್ಯ ಹೇಳ್ತೇನೆ, ಐ ರೋಟ್ ಎ ಲೆಟರ್. ಐ ರೋಟ್ ಎ ಲೆಟರ್ ಅಂತ ನಾನು ಹೇಳಿದ ತಕ್ಷಣ ನಿಮಗೆ ರೋಟ್ ಅನ್ನುವ ಪದ ವರ್ಬ್, ಹಾಗಾಗಿ ಅದು ರೈಟ್ ಮತ್ತು ರೈಟಿಂಗ್, ಹಾಗೆ ರಿಟನ್ ಅಂತ ಆಗತ್ತೆ ಅಂತ ನಿಮಗೆ ಗೊತ್ತಾದರೆ ದಟ್ ಈಸ್ ಯುವರ್ ನಾಲೆಡ್ಜ್. ಹಾಗೆ ನಾನು ನಿಮಗೆ ಪುಟ್ ಅನ್ನುವ ಪದವನ್ನು ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಹಾಂ, ಪುಟ್, ಪುಟ್ಟಿಂಗ್, ಪುಟ್ ಅಂತ ನಿಮಗೆ ನೆನಪಾದರೆ that becomes part of your knowledge. ಇಲ್ಲ ಪುಟ್ಟೆಡ್ ಅಂತನೋ ನೀವು ಯೋಚನೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ, ಕಟ್ಟೆಡ್ ಅಂತ ನೀವು ಯೋಚನೆ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ, ಆವಾಗ ನಿಮಗೇನಾಯಿತು? ಆ ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ. ಸೊ ಆ ನಾಲೆಡ್ಜನ್ನು ನಾವು ಮಿಸ್ ಮಾಡಿದ್ವಿ. ಹಾಗಾಗಿ ವರ್ಬ್ಸ್ ಅಂತ ಹೇಳಿದಾಗ ನೀವು ಇಂಗ್ಲೀಷ್ನಲ್ಲಿ ಈ 4 ಭಾಗವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ವರ್ಬ್ಸನ್ನು ನಾವೇನು ಮಾಡ್ತೀವಿ? ಅದು ಕಾಲದ ಮಾಹಿತಿಯನ್ನು ಕೊಡೋದ್ರಿಂದ ಆ ವರ್ಬ್ಗಳನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ವಿಂಗಡಣೆ ಮಾಡ್ತೇವೆ. ಸೊ ಈ ವಿಂಗಡಣೆಯನ್ನು ನೆನಪಿಟ್ಕೊಳ್ಳೋದ್ರ ಜೊತೆಗೆ ಈ ವಿಂಗಡಣೆ ನಮಗೆ ಇನ್ನೊಂದು ಕಾರಣಕ್ಕೆ ಕೂಡ ಮುಖ್ಯ ಆಗತ್ತೆ. ಹೇಗೆ? ಈ ಸ್ಪೆಲ್ಲಿಂಗನ್ನು ಹೇಗೆ ಇದು ರಚನೆ ಮಾಡಿಕೊಳ್ಳುತ್ತೆ ಮತ್ತು ಇದರ ಉಚ್ಚಾರಣೆ ಹೇಗಿರುತ್ತೆ, ಇದು ಕೂಡ ನಮಗೆ ಮುಖ್ಯ ಆಗುತ್ತೆ. ಈ ವಿಂಗಡಣೆಯನ್ನು ನಿಮಗೆ ಶಾಲಾ ಹಂತದಲ್ಲಿ ಕಲಿಸ್ಕೊಟ್ಟಿರ್ತಾರೆ. ರೆಗ್ಯುಲರ್ ಮತ್ತು ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ನೀವು ಕೇಳಿಸ್ಕೊಂಡಿರ್ತೀರಿ ಮತ್ತು ಅದನ್ನು ಕಲ್ತಿರ್ತೀರಿ. ರೆಗ್ಯುಲರ್ ಹಾಗೆ ಇರೆಗ್ಯುಲರ್. ಸೊ ರೆಗ್ಯುಲರ್ ವರ್ಬ್ ಮತ್ತು ಇರೆಗ್ಯುಲರ್ ವರ್ಬ್. ಓಕೆ, ಸೊ ನಾನು ಒಂದಾದ ಮೇಲೆ ಒಂದು ನಿಮಗೆ ಹಂತ ಹಂತವಾಗಿ ವರ್ಬಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೇನೆ. ವರ್ಬ್ ಅಂತ ಹೇಳಿದ್ರೆ ಕ್ರಿಯಾಪದ ಅಂತಷ್ಟೇ ನಾವು ಯೋಚನೆ ಮಾಡಬಾರ್ದು. ಕಾಲದ ಸೂಚನೆಯೊಂದಿಗೆ ಕ್ರಿಯೆಯನ್ನು ಸೂಚಿಸುವ ಪದ. ಇಟ್ ಇಂಡಿಕೇಟ್ಸ್ ಆ್ಯಕ್ಷನ್ ವಿತ್ ಅ ರೆಫರೆನ್ಸ್ ಟು ಟೈಮ್. ಇದನ್ನು ಹೇಳಿದೆ. ಎರಡನೇದು, ಈ ಟೈಮ್ ರೆಫರೆನ್ಸನ್ನು ಈ ಪದ ಕೊಡೋದ್ರಿಂದ ಇದನ್ನು ಮತ್ತೆ 4 ಗುಂಪಾಗಿ ನಾವು ವಿಂಗಡಿಸ್ಕೊಳ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂಥೇಳಿ ವಿಂಗಡಿಸ್ಕೊಳ್ತೇವೆ ಅಂತ ಹೇಳಿದೆ. ಸೊ 1, 2. ಈಗ 3ನೇ ಅಂಶವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಹೇಳಿ ವರ್ಬ್ಗಳನ್ನು ಮತ್ತೆ ನಾವು ಡಿವೈಡ್ ಮಾಡ್ತೇವೆ. ಏನಿದು ರೆಗ್ಯುಲರ್ ಮತ್ತು ಇರೆಗ್ಯುಲರ್? ನಿಮಗೀಗಾಗಲೇ ಇದರ ಬಗ್ಗೆ ಮಾಹಿತಿ ಇರುತ್ತೆ, ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳಿ. ಯಾರಿಗೆ ಇದರ ಬಗ್ಗೆ ಸ್ವಲ್ಪ ಗೊಂದಲ ಇದೆಯೋ, ಅಸ್ಪಷ್ಟತೆ ಇದೆಯೋ, those who feel I am not so clear this difference between a regular verb and irregular verb often confuses me ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರಿ ಅವರು ಗಮನ ಇಟ್ಟು ಕೇಳಿ. ಇದು ನಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಹಾಗೆ ಇಂಗ್ಲೀಷ್ ಭಾಷೆಯನ್ನು ಬಳಸುವ ದೃಷ್ಟಿಯಿಂದ ಕೂಡ ನಮಗೆ ಮುಖ್ಯ ಆಗತ್ತೆ. ಓಕೆ, ಈ ರೆಗ್ಯುಲರ್ ಅಂದರೆ ಏನು? ಈ 4 ಭಾಗ ತಗೊಂಡ್ವಲ್ಲ, ಆ 4 ಭಾಗಗಳನ್ನು ಹೇಗೆ ರಚನೆ ಮಾಡ್ತೇವೆ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಆ ಕ್ರಿಯಾಪದಗಳ ಸ್ಪೆಲ್ಲಿಂಗ್ ಹೇಗೆ ಫಾರ್ಮ್ ಆಗತ್ತೆ ಅನ್ನೋದರ ಮೇಲೆ ಈ ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅನ್ನುವ ವಿಭಾಗವನ್ನು ನಾವು ಮಾಡ್ತೇವೆ. ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಈಗಾಗಲೇ ನಾನು ನಿಮಗೆ ಆ ಪದವನ್ನು ಬರೆದಿದ್ದೆ, ಆನ್ಸರ್, ದೆನ್ ಆನ್ಸರಿಂಗ್, ಹಾಗೆ ಆನ್ಸರ್ಡ್, ಹಾಗೆ
ಆನ್ಸರ್ಡ್. ಓಕೆ, ಇದನ್ನು ಪ್ರೆಸೆಂಟ್ ವರ್ಬ್ ಅಂತ ಹೇಳಿದ್ನಲ್ವಾ, ಇದನ್ನು ಪಾಸ್ಟ್ ವರ್ಬ್ ಅಂತ ಹೇಳಿದ್ನ, ಇದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ನ. ನೋಡಿ ಇಲ್ಲಿ ಗಮನಿಸಿ, ಆನ್ಸರ್ ಅನ್ನುವ ಪ್ರೆಸೆಂಟ್ ವರ್ಬಿನ ಪದಕ್ಕೆ ನಾವಿಲ್ಲೇನು ಮಾಡಿದ್ದೀವಿ, ಇ ಡಿ ಅನ್ನು ಸೇರಿಸಿ ಇದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬನ್ನು ರಚನೆ ಮಾಡಿದ್ದೇವೆ. ಹೀಗೆ ಯಾವ ಪ್ರೆಸೆಂಟ್ ಪದಕ್ಕೆ ಇ ಡಿಯನ್ನು ಸೇರಿಸಿ ನಾವು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡೂ ಪದಗಳನ್ನು ರಚನೆ ಮಾಡ್ತೀವೋ ಆ ಪದಕ್ಕೆ ನಾವು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. Now we shall take another word. You have seen this answered, answered, answered. The other word could be close, closing, closed, closed. So here this close, C-L-O-S-E, closed, closed. ಆ್ಯಕ್ಚುಲಿ ಇದರ ಉಚ್ಚಾರಣೆ ಕ್ಲೋಸ್ಡ್ ಅಂತ ಆಗಬೇಕು, ಅದು ಪಕ್ಕಕ್ಕಿಡಿ, ತೊಂದರೆ ಇಲ್ಲ. ಇದು ತಕ್ಷಣಕ್ಕೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕ್ಲೋಸ್ಡ್ ಅಂತಲೇ ಹೇಳೋಣ. ನೋಡಿ, C-L-O-S-E ಏನಿತ್ತಲ್ಲ, ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಡಿ ಅನ್ನು ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ಎಂಡ್ ಮಾಡ್ತಾ ಇದ್ದೇವೆ. ಸೊ ರೆಗ್ಯುಲರ್ ವರ್ಬ್ ಅಂದರೆ ಏನು? ಯಾವ ವರ್ಬಿನ ಪ್ರೆಸೆಂಟ್ ಪದಕ್ಕೆ, ಮತ್ತೆ ಹೇಳ್ತೇನೆ, ಯಾವ ವರ್ಬ್ ಪದದ ಪ್ರೆಸೆಂಟ್ ಪದಕ್ಕೆ ಇ ಡಿ ಅಥವಾ ಡಿ ಅನ್ನು ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನೂ ರಚಿಸುತ್ತೇವೆಯೋ, ರಚಿಸಲಾಗುತ್ತದೆಯೋ ಅದನ್ನು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಇನ್ನೊಂದು ಪದದ ಉದಾಹರಣೆಯನ್ನು ಕೂಡ ನಾನು ನಿಮಗೆ ಕೊಡ್ತೇನೆ. ಆ ಪದ ನಿಮಗೆ ಪರಿಚಯ ಇರುವಂಥ ಪದ ರಿಪ್ಲೈ. ರಿಪ್ಲೈ ಅಂದರೆ ಪ್ರತಿಕ್ರಿಯೆ ಕೊಡೋದು. ಒಬ್ಬರು ಏನನ್ನೋ ಕೇಳ್ತಾರೆ, ನೀವು ಅದಕ್ಕೆ ಉತ್ತರವನ್ನು ಕೊಡೋದು, ರಿಪ್ಲೈ ಮಾಡೋದು, ರೈಟ್? ಸೊ ಈ ರಿಪ್ಲೈ ಅನ್ನೋ ಪದವನ್ನು ಹೇಗೆ ಬಳಸ್ತೇವೆ? ರಿಪ್ಲೈಯಿಂಗ್, ದೆನ್ ರಿಪ್ಲೈಡ್, ರಿಪ್ಲೈಡ್. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಐ ಇ ಡಿಯನ್ನು ಸೇರಿಸ್ತಾ ಇದ್ದೀವಿ. ಸೊ ರಿಪ್ಲೈ ಅನ್ನೋ ಪದಕ್ಕೆ ಐ ಇ ಡಿ ಅನ್ನು ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿದ್ರೆ ಯಾವ ಕ್ರಿಯಾಪದದ ಪ್ರೆಸೆಂಟ್ ರೂಪಕ್ಕೆ ಇ ಡಿ ಅಥವಾ ಡಿ ಅಥವಾ ಐ ಇ ಡಿ ಅನ್ನು ಸೇರಿಸಿ ಆ ಪದದ ಪಾಸ್ಟ್ ವರ್ಬ್ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳೆರಡನ್ನೂ, ಬೋತ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬೋತ್ ದ ಪಾಸ್ಟ್ ಪಾರ್ಟಿಸಿಪಲ್ and the past verb should be formed by adding d or ed or ied. Then it is called as regular verb. Okay. ಈ ರೀತಿ ಆಗದೇ ಇರುವ ಪದಗಳನ್ನು ನಾವೇನಂತ ಕರೀತೇವೆ? ಇರೆಗ್ಯುಲರ್ ಅಂತ ಹೇಳಿ ಕರೀತೇವೆ. ಅಂದರೆ ಯಾವ ವರ್ಬಿನ ಕ್ರಿಯಾಪದದ ಪ್ರೆಸೆಂಟ್ ರೂಪಕ್ಕೆ ಇ ಡಿ, ಐ ಇ ಡಿ ಮತ್ತು ಡಿ ಈ ಮೂರರಲ್ಲಿ ಒಂದನ್ನು ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳನ್ನು ರಚಿಸದೇ ಇದ್ದಲ್ಲಿ ಅದನ್ನು ನಾವೇನಂತ ಕರಿತೇವೆ? ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಸ್ವಲ್ಪ ಗೊಂದಲ ಅಂತ ಅನಿಸಿದ್ರೂ ಒಂದೆರಡು ಬಾರಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಮತ್ತು ಇಲ್ಲಿ ಹೇಳಿರುವ ಉದಾಹರಣೆಗಳನ್ನು ನೀವು ಗಮನಿಸಿದರೆ ನಿಮಗೆ
ಈ ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಪದದ ವ್ಯತ್ಯಾಸ ಗೊತ್ತಾಗತ್ತೆ. ಈ ರೆಗ್ಯುಲರ್ ವರ್ಬ್ ಮತ್ತು ಇರೆಗ್ಯುಲರ್ ವರ್ಬಿನ ಡಿಫರೆನ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ವಿಷಯವನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಇಷ್ಟೆಲ್ಲ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಈಗ ನಾವು ಇರೆಗ್ಯುಲರ್ ಪದದ ಉದಾಹರಣೆಗಳನ್ನು ನೋಡೋಣ. ಸೊ ಯಾವುದೆಲ್ಲ ಇರೆಗ್ಯುಲರ್ ಆಗಿ ತಗೊಳ್ಬಹುದು ಅಂತ ಹೇಳಿದ್ರೆ, ಯಾವುದು ರೆಗ್ಯುಲರ್ ವರ್ಬ್ಗಳ ರೀತಿ ರಚನೆ ಆಗುವುದಿಲ್ಲವೋ ಅದನ್ನು ನಾವೇನಂತ ಕರಿತೇವೆ, ಇರೆಗ್ಯುಲರ್ ಅಂತ ಹೇಳ್ತೇವೆ. ಒಂದು ಪದ ನೋಡಿ, ಇದು ಸ್ಪೀಕ್, ಸ್ಪೀಕಿಂಗ್, ನಂತರ ಸ್ಪೋಕ್, ಹಾಗೆ ಸ್ಪೋಕನ್. ಯಾಕೆ ಇದನ್ನು ಇಷ್ಟು ವಿವರವಾಗಿ ನಾನು ಹೇಳ್ತಾ ಇದ್ದೇನೆ ಮತ್ತು ನೀವು ಇಷ್ಟು ವಿವರವಾಗಿ ಕೇಳಬೇಕಂದ್ರೆ, ಬಹಳಷ್ಟು ಸಾರಿ ಸ್ಪೀಕ್, ಸ್ಪೀಕಿಂಗ್ ಸರಿ, ಆದರೆ ಸ್ಪೀಕ್ಡ್ ಅಂತ ಬರೆದ್ಬಿಡ್ತೀರಿ ಸ್ಪೋಕ್ ಬರೆಯೋ ಜಾಗದಲ್ಲಿ. ಸ್ಪೋಕನ್ ಅಂತ ಹೇಳಬೇಕು, ಆದರೆ ಬಹಳಷ್ಟು ಸರಿ ಈ ವ್ಯತ್ಯಾಸದ ಜ್ಞಾನ ಅರಿವು ನಮಗಿಲ್ಲದೆ ಇದ್ದರೆ ಸ್ಪೋಕ್ಡ್ ಅಂತಲೂ ಹೇಳ್ತೀವಿ, ಸ್ಪೋಕಿಂಗ್ ಅಂತಲೂ ಹೇಳ್ತೀವಿ, ಸ್ಪೋಕನಿಂಗ್ ಅಂತಲೂ ಹೇಳಿಬಿಡ್ತೇವೆ, ಸ್ಪೋಕನ್ಡ್ ಅಂತಲೂ ಹೇಳಿಬಿಡ್ತೇವೆ. ಸ್ಟೂಡೆಂಟ್ಸ್, ಎರಡು ವಿಷಯ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು, ಸ್ಪೀಕ್ ಅನ್ನುವ ಪದ ಅದರ 4 ರೂಪವನ್ನು ನಾವು ನೋಡಿದ್ರೆ ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್ ಆಗತ್ತೆ. ಇದು ಮೊದಲು ಗೊತ್ತಾಗಬೇಕು ನಮಗೆ. ಎರಡನೇದು, ಯಾವ ಕಾರಣಕ್ಕೂ ಸ್ಪೀಕ್ ಅನ್ನೋದನ್ನು ಸ್ಪೀಕ್ಡ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನೊಂದು, ಸ್ಪೋಕ್ ಮತ್ತು ಸ್ಪೋಕನ್ ಅನ್ನುವ ಪದಗಳಿದಾವಲ್ಲ, ಅವು ಸ್ಪೀಕ್ ಪದದ ಕಾಲಸೂಚಕ ಫಾರ್ಮ್ಸ್, ರೂಪಗಳೇ ಹೊರತು ಸ್ವತಂತ್ರ ಪದಗಳಲ್ಲ. ಸ್ಪೀಕ್, ಸ್ಪೋಕ್, ಸ್ಪೋಕನ್ ಸಹ ಸಂಬಂಧವನ್ನು ಹೊಂದಿರುತ್ತವೆ. ದೇ ಆರ್ ರಿಲೇಟೆಡ್. ಡೋಂಟ್ ಟ್ರೀಟ್ ಇಟ್ ಆಸ್ ಎನ್ ಇಂಡಿಪೆಂಡೆಂಟ್ ವರ್ಡ್. ಸ್ಪೋಕ್ಡ್ ಅಂತನೋ ಸ್ಪೋಕಿಂಗ್ ಅಂತನೋ ನೀವಿಲ್ಲಿ ಬಳಸಬಾರ್ದು. ಹಾಗೆ ಇರೆಗ್ಯುಲರ್ ವರ್ಬಿನ ಇನ್ನೊಂದು ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ, PUT, ಪುಟ್, ಪುಟ್ಟಿಂಗ್. ಇಲ್ಲೇನಾಗತ್ತೆ, ಪುಟ್, ಇಲ್ಲಿ ಪುಟ್ ಆಗತ್ತೆ. ನೋಡಿ, ಮತ್ತೆ ಇದೊಂದು ಇಂಗ್ಲೀಷಿನ ವಿಶೇಷತೆಯನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಉದಾಹರಣೆ ನಮಗೆ ಬೇಕಾಗತ್ತೆ. ಪುಟ್. ಹಾಗೆ ಇದ್ರ ಜೊತೆಗೆ ಬರಬಹುದಾದ ಇನ್ನೊಂದು ಪದ ಯಾವುದು ಅಂತ ಹೇಳಿದ್ರೆ, ನೀವು ನೆನಪಿಸ್ಕೊಳ್ಬೋದಾದದ್ದು ಕಟ್. ಪುಟ್ ಅಂದರೆ ಇಡು, ಕಟ್ ಅಂದರೆ ಕತ್ತರಿಸು. ಓಕೆ, ಕತ್ತರಿಸುತ್ತಿರುವೆ, ಇಡುತ್ತಿರುವೆ, ಪುಟ್ಟಿಂಗ್, ಕಟ್ಟಿಂಗ್. ಇಟ್ಟೆ, ಇಟ್ಟಿದ್ದೇನೆ, ಕತ್ತರಿಸಿದೆ, ಕತ್ತರಿಸಿದ್ದೇನೆ ಅಲ್ವಾ. ಓಕೆ, ಆದರೆ ಇಲ್ಲೇನಾಗುತ್ತೆ ನೋಡಿ, ಪುಟ್, ಪುಟ್, ಕತ್ತರಿಸು, ಪುಟ್, ಕತ್ತರಿಸಿದೆ, ಸಾರಿ, ಇಟ್ಟೆ, ಪುಟ್, ಸಾರಿ, ಇಡು, ಪುಟ್, ಇಟ್ಟೆ, ಪುಟ್, ಇಟ್ಟಿದ್ದೇನೆ, ಪುಟ್, ಕತ್ತರಿಸು, ಕಟ್, ಕತ್ತರಿಸಿದೆ, ಕಟ್, ಕತ್ತರಿಸಿದ್ದೇನೆ, ಕಟ್. ಗೊಂದಲ ಅಲ್ಲ? ಕನ್ನಡದಲ್ಲಿ ಹೀಗೆ ಸ್ಪಷ್ಟವಾಗಿ ನಾನು ಹೇಳುವ ಸಂದರ್ಭ ಇರಬೇಕಾದ್ರೆ, ಇಲ್ಲಿ ಪುಟ್, ಪಾಸ್ಟ್ ಕೂಡ ಪುಟ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಪುಟ್ ಆದಾಗ ಗೊಂದಲ ಆಗಿಬಿಡುತ್ತೆ. ವಿ ಗೆಟ್ ಕನ್ಫ್ಯೂಸ್ಡ್. ಹಾಗಾಗಿ ಈ ಇರೆಗ್ಯುಲರ್ ಅನ್ನೋದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಇನ್ನೊಂದು ಪದವನ್ನು ಉದಾಹರಣೆಯಾಗಿ ನಾವು ತಗೊಳ್ಬೋದು. ನೋಡಿ, ಈ ಪದ ನಿಮಗೆ ಪರಿಚಯ ಇದೆ. ಶೋ, ಶೋಯಿಂಗ್, ಶೋಡ್, ಶೋನ್. ಶೋ ಅಂದ್ರೇನು? ತೋರಿಸು. ಶೋಯಿಂಗ್, ಓಕೆ. ಶೋಡ್, ಆಮೇಲೆ ಏನಾಗುತ್ತೆ? ಶೋನ್ ಆಗತ್ತೆ. ಇದನ್ನು ಯಾಕೆ ನಾವು ಇರೆಗ್ಯುಲರ್ ವರ್ಬ್ ಅಂತ ತಗೊಳ್ಬೇಕು? ಯಾಕೆ ಇರೆಗ್ಯುಲರ್ ವರ್ಬ್ ಅಂತ ತಗೊಳ್ಬೇಕಂದ್ರೆ ನೋಡಿ, ಶೋ ಅನ್ನೋದಕ್ಕೆ ಇಡಿಯನ್ನು ಸೇರಿಸಿ ಪಾಸ್ಟ್ ವರ್ಬನ್ನು ಮಾಡಿದ್ದೇವೆ. ಆದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬಳಕೆ ಮಾಡಿದಾಗ ಏನಾಯ್ತದು? ಶೋನ್ ಆಯಿತು. ಹಾಗಾಗಿ ಇದೇನಾಯಿತು?
ಇರೆಗ್ಯುಲರ್ ಆಯಿತು. ಸೊ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಡಿವಿಷನ್. ಕ್ರಿಯಾಪದವೊಂದರ, ಐ ರಿಪೀಟ್, ಕ್ರಿಯಾಪದವೊಂದರ ಪ್ರೆಸೆಂಟ್ ರೂಪಕ್ಕೆ ಡಿ, ಇ ಡಿ ಅಥವಾ ಐ ಇ ಡಿ ಅನ್ನು ಸೇರಿಸಿ ಆ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನು, ಬೋತ್ ದ ಪಾಸ್ಟ್ ಆ್ಯಂಡ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಅ ವರ್ಬ್ ಆರ್ ಕ್ರಿಯೇಟೆಡ್ ಬೈ ಆ್ಯಡಿಂಗ್ ಡಿ ಆರ್ ಇ ಡಿ ಆರ್ ಐ ಇ ಡಿ, then they are called as regular verbs. If they get formed not like regular verbs, then they are called as irregular verbs. Regular ವರ್ಬ್ಗಳ ರೀತಿಯಲ್ಲಿ ರಚನೆ ಆಗದಿರುವ ಪದಗಳನ್ನು, ಕ್ರಿಯಾಪದಗಳನ್ನು ನಾವೇನಂತ ಹೇಳ್ತೇವೆ? ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೇವೆ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ವಿಚಾರವನ್ನು ಗ್ರಹಿಸಲಿಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಸೊ ನಾನು ನಿಮಗೆ ವಾಟ್ ಈಸ್ ಅ ವರ್ಬ್ ಅಂತ ಹೇಳಿದೆ. ಆ ವರ್ಬ್ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದ, ಹಾಗೆ ವಿವರವನ್ನು ನೀಡುವ ಪದ. ಆದರೆ ಬಹಳ ಮುಖ್ಯವಾಗಿ ವಿವರವನ್ನು ಮತ್ತು ಕ್ರಿಯೆಯನ್ನು ಸೂಚಿಸಬೇಕಾದರೆ, ನೀಡಬೇಕಾದರೆ ಆ ವರ್ಬ್ ಏನು ಮಾಡುತ್ತೆ? ಟೈಮ್ ರೆಫರೆನ್ಸನ್ನು ಕೊಡುತ್ತೆ, ಕಾಲವನ್ನು ಸೂಚಿಸುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಅದು ಒಂದು. ಎರಡನೆಯ ಭಾಗ ಯಾವುದು? ಈ ಕಾಲದ ಸೂಚನೆಯನ್ನು ಕ್ರಿಯಾಪದ ನೀಡುವುದರಿಂದ ಆ ವರ್ಬನ್ನು ಮತ್ತೆ 4 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳಿದೆ. ಅವೇ ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ವಿಂಗಡಣೆ ಬಗ್ಗೆ ಎರಡನೇ ವಿಡಿಯೋ ತರಗತಿಯಲ್ಲಿ, ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ಇನ್ನೊಂದು ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮತ್ತಷ್ಟು ವಿವರವನ್ನು ಕೊಡ್ತೇನೆ. ಸೊ ತಕ್ಷಣಕ್ಕೆ ವರ್ಬ್ಗಳನ್ನು 4ಆಗಿ ವಿಂಗಡಣೆ ಮಾಡ್ಕೊಳ್ತೀವಿ, 4 ಉಪಗುಂಪುಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಈ 4 ಉಪಗುಂಪುಗಳಾಗಿ ಏನು ರಚನೆಯಾಗತ್ತಲ್ಲ ವರ್ಬ್ಗಳು, ಆ ವರ್ಬ್ಗಳ ಸ್ಪೆಲ್ಲಿಂಗ್ ಹೇಗೆ ಫಾರ್ಮ್ ಆಗತ್ತೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಮತ್ತೆ ವರ್ಬ್ಗಳನ್ನು ನಾವೇನು ಮಾಡ್ತೀವಿ? ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಹೇಳಿ ವಿಂಗಡಣೆ ಮಾಡ್ತೇವೆ ಅಂತ ಹೇಳಿದೆ. ಯಾವ ಕ್ರಿಯಾಪದದ ಪ್ರೆಸೆಂಟ್ ರೂಪಕ್ಕೆ ಡಿ, ಇ ಡಿ, ಐ ಇ ಡಿ ಅನ್ನು ಸೇರಿಸಿ, ಈ 3ರಲ್ಲಿ ಒಂದನ್ನು ಸೇರಿಸಿ ಆ ಪ್ರೆಸೆಂಟ್ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳೆರಡನ್ನೂ ರಚಿಸ್ತವೆಯೋ ಅದನ್ನು ನಾವೇನಂತ ಹೇಳ್ತೀವಿ? ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಹೀಗೆ ಆಗದೇ ಇರುವುದನ್ನು ಇರೆಗ್ಯುಲರ್ ಅಂತ ಹೇಳಿ ನಾವು ಹೇಳ್ತೇವೆ. 3 ಉದಾಹರಣೆಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಈಗ ನಾವು ಇನ್ನೊಂದು ಅಂಶವನ್ನು ಕಲ್ತ್ಕೊಳ್ಳೋದಿದೆ. ಆ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅನ್ನುವಂಥ ಒಂದು ಭಾಗ. ನೀವು ಪದೇ ಪದೇ ಈ ಪದವನ್ನು ಕೇಳಿರ್ತೀರಿ. ಅದಕ್ಕೆ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ತಾರೆ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಸಹಾಯಕ ಕ್ರಿಯಾಪದಗಳು ಅನ್ನುವ ಹೆಸರನ್ನು ನೀವು ಕೇಳಿರ್ತೀರಿ. ಈಗ ನಾನು ನಿಮಗೆ ಈ ಹೆಲ್ಪಿಂಗ್ ವರ್ಬ್ಸನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಈ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಈ ಹೆಲ್ಪಿಂಗ್ ವರ್ಬ್ಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನಷ್ಟು ಪರಿಶ್ರಮ ಪಡಬೇಕು ಅನ್ನೋದನ್ನು ನಾನು ಮತ್ತೆ ನಿಮಗೆ ಮುಂದಿನ ತರಗತಿಯಲ್ಲಿ ವಿವರಿಸ್ತೇನೆ. ಆದರೆ ಈ ತರಗತಿಯಲ್ಲಿ ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಈ ಹೆಲ್ಪಿಂಗ್ ವರ್ಬ್ ಅನ್ನುವ ಪದ ಇದೆಯಲ್ಲ, ಇದು ನಮ್ಮ ಸಬ್ಜೆಕ್ಟ್ ಹಾಗೂ ವರ್ಬ್ ಅಗ್ರಿಮೆಂಟ್ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಪದ. ಓಕೆ, ಒಂದು ವಾಕ್ಯವನ್ನು ನಾನಿಲ್ಲಿ ಬರಿತೇನೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್. ಓಕೆ, ಇದೀಗ ನಾವು ಮಾಡ್ತಾ ಇರುವಂಥ ಕೆಲಸ.
We are learning English. So, we subject, English is the object. Okay. ಏನು ಮಾಡ್ತಾ ಇದ್ದೇವೆ ನಾವಿಲ್ಲಿ? We are learning English. ಇಲ್ಲಿ ಆರ್ ಅನ್ನುವ ಪದ ಇದೆಯಲ್ಲ, ARE ಅನ್ನುವ ಪದ ಇದೆಯಲ್ಲ, ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ, ಇದನ್ನು ನಾವು ಏನಂತ ಕರಿತೇವೆ? ಮೇನ್ ವರ್ಬ್ ಅಂತ ಹೇಳಿ ಕರಿತೇವೆ. ಓಕೆ. ಈ ಪದವನ್ನು ಆಕ್ಸಿಲರಿ ವರ್ಬ್ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿ ನಾನು ನಿಮಗೀಗಾಗಲೇ ಹೇಳಿದೆ. ಈ ಹೆಲ್ಪಿಂಗ್ ವರ್ಬ್ ಅನ್ನುವ ಭಾಗ ಇದೆಯಲ್ಲ, ಇದು ಇಂಗ್ಲಿಷ್ ಭಾಷೆಯ ಬಳಕೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಆದರೆ ಮೆನಿ ಅ ಟೈಮ್ಸ್ ಇಟ್ ಟ್ರಬಲ್ಸ್ ಅಸ್ ಅ ಲಾಟ್. ತುಂಬ ಸಮಸ್ಯೆಯನ್ನು ಕೊಟ್ಬಿಡುತ್ತೆ. ಅದರಲ್ಲೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗಂತೂ ಈ ಹೆಲ್ಪಿಂಗ್ ವರ್ಬ್ಗಳು ಹೆಲ್ಪ್ ಮಾಡಲ್ಲ, ಭಾರಿ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಇಟ್ಸ್ ಅ ಸ್ಟ್ರೇಂಜ್ ಥಿಂಗ್, ಹೆಲ್ಪಿಂಗ್ ವರ್ಬ್ಸ್ ನಾಟ್ ಹೆಲ್ಪಿಂಗ್ ಅಸ್. ಭಾಳ ವಿಚಿತ್ರ ಅಲ್ಲ? ಯಾವುದು ಸಹಾಯ ಮಾಡಬೇಕೋ ಅದು ನಮಗೆ ಸಹಾಯ ಮಾಡದೆ ಹಿಂಸೆ ಕೊಡುತ್ತೆ, ಕಷ್ಟ ಕೊಡುತ್ತೆ. ಯಾಕೆ ಹಾಗೆ? ಯಾಕೆ ಹಾಗೆ ಅಂದರೆ ಇಂಗ್ಲಿಷ್ ಭಾಷೆಯ ಗುಣ ನಮಗೆ ಸರಿಯಾಗಿ ಅರ್ಥ ಆಗದೇ ಇರುವ ಕಾರಣಕ್ಕೆ. It becomes difficult because we fail to understand the nature of English language. Nothing wrong in English language. It's a problem in our learning. ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೋತಿರ್ತೀವಿ. ಓಕೆ, ಈ ಹೆಲ್ಪಿಂಗ್ ವರ್ಬನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ನೋಡಿ, ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಕನ್ನಡದಲ್ಲಿ ಉತ್ತರಿಸು, ಉತ್ತರಿಸುವುದಿಲ್ಲ. ಮಾತನಾಡು, ಮಾತನಾಡುವುದಿಲ್ಲ. ಹೇಳು, ಹೇಳುವುದಿಲ್ಲ. ಓಡು, ಓಡುವುದಿಲ್ಲ. ಬರೆ, ಬರೆಯುವುದಿಲ್ಲ. ನೋಡು, ನೋಡುವುದಿಲ್ಲ. ನಾನಿಲ್ಲೇನು ಹೇಳ್ತಾ ಇದ್ದೇನೆ? ಹೇಳು, ಹೇಳುವುದಿಲ್ಲ. ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ, ಹೌದಾ? ನಾನು ನೆಗೆಟಿವನ್ನು ಹೇಳ್ತಾ ಇದ್ದೇನೆ, ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಓಡು, ಓಡುವುದಿಲ್ಲ. ಕೇಳು, ಕೇಳುವುದಿಲ್ಲ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೀಗೆ ಯೋಚನೆ ಮಾಡೋಣ. ಹೇಳು, ಸೇ, ಸೇ ನಾಟ್. ಕೇಳಿದ್ದೀರಾ? ಇಲ್ಲ. ರನ್, ರನ್ ನಾಟ್. ಕೇಳಿದ್ದೀರಾ? ಇಲ್ಲ. ರೈಟ್, ರೈಟ್ ನಾಟ್. ಕೇಳಿದ್ದೀರಾ? ಇಲ್ಲ. ಆದರೆ ಕನ್ನಡದಲ್ಲಿ ಹೇಗಾಗತ್ತೆ? ಓಡು, ಓಡುವುದಿಲ್ಲ. ರನ್, ರನ್ ನಾಟ್. ಹಾಗೆ ಇಂಗ್ಲೀಷ್ನಲ್ಲಿ ಈ ನೆಗೆಟಿವನ್ನು ಫಾರ್ಮ್ ಮಾಡಲಿಕ್ಕೆ ಬರಲ್ಲ. ರನ್, ಓಡು, ನಾನು ಓಡುವುದಿಲ್ಲ ಅಂತ ಹೇಳಬೇಕಾದ್ರೆ ಡು ನಾಟ್ ರನ್, ಡಸ್ ನಾಟ್ ರನ್ ಅಂತ ಹೇಳಬೇಕು. ನಾನು ಓಡುತ್ತಿಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್ ರನ್ನಿಂಗ್. ನಾನು ಬರೆಯುತ್ತಿಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್ ರೈಟಿಂಗ್ ಅಂತ ಹೇಳಬೇಕು. ಸೊ ನಮ್ಮ ಕಲಿಯುವ ದೃಷ್ಟಿಯಿಂದ, ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾನು ನಿಮಗೊಂದು ಸರಳವಾದಂಥ ದಾರಿಯನ್ನು ಹೇಳ್ಕೊಡ್ತೀನಿ. ಈ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಹೆಲ್ಪಿಂಗ್ ವರ್ಬ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇಂಗ್ಲೀಷ್ನಲ್ಲಿ ಗಮನಿಸಿ, ಈ ವಾಕ್ಯನ ಸರಿಯಾಗಿ ಕೇಳಿಸ್ಕೊಳ್ಳಿ. ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವುದಿಲ್ಲ. In English, the verbs that indicate action do not become negative on their own. Go not, come not, write not, speak not ಇಂಗ್ಲೀಷ್ನಲ್ಲಿ ಆಗೋದಿಲ್ಲ. ಆ ಪದಗಳನ್ನು
ನಾವು ನೆಗೆಟಿವ್ ಅರ್ಥಕ್ಕೆ ತರಬೇಕಾದ್ರೆ ಆ ಪದಗಳಿಗೆ ಇನ್ನೊಂದು ಕ್ರಿಯಾಪದವನ್ನು ಸಹಾಯಕ್ಕೆ ತೆಗೆದುಕೊಳ್ತೀವಿ, ಸಹಾಯಕವಾಗಿ ನೀಡ್ತೀವಿ. ಹೀಗೆ ಸಹಾಯಕ್ಕೆ ಬರುವ ಪದಗಳನ್ನು ನಾವೇನಂತ ಹೇಳ್ಬೋದು? ಹೆಲ್ಪಿಂಗ್ ವರ್ಬ್ ಅಂತ ಹೇಳಬಹುದು. ಬಹುಶಃ ಈ ಉದಾಹರಣೆ ಕೊಟ್ಟ ಮೇಲೆ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನಾನು ನಿಮಗೆ ಚರ್ಚೆ ಮಾಡ್ತೇನೆ. ಯಾಕೆ ಅಂದರೆ ಈ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅನ್ನುವ ಭಾಗದಲ್ಲಿ ಈ ವರ್ಬ್ ಇದೆಯಲ್ಲ, ಈ ವರ್ಬ್ ಬರೀ ಒಂದಾಗಿರೋದಿಲ್ಲ, ಅದು ಈ ರೀತಿಯ 2 ವರ್ಬ್ಗಳಾಗಿರುತ್ತೆ. ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇರುತ್ತೆ. ಇನ್ನು ಕೆಲವು ವಾಕ್ಯಗಳಲ್ಲಿ 2 ಹೆಲ್ಪಿಂಗ್ ವರ್ಬ್, 1 ಮೇನ್ ವರ್ಬ್ ಬರುತ್ತೆ. ಆವಾಗ ಆ ವರ್ಬ್ ಮತ್ತು ವರ್ಬ್ಗಳ ನಡುವೆ ಒಪ್ಪಂದ ಇರಬೇಕು ಅಂತ ಹೇಳ್ತೀವಿ. ನೋಡಿ, ಅದಕ್ಕೆ ಉದಾಹರಣೆ ಹೇಳ್ತೇನೆ ನೋಡಿ. ವಿ ಆರ್ ಲರ್ನಿಂಗ್ ಇದೆ ಅಲ್ವಾ, ಇದನ್ನು ನಾನು ಏನಾದರೂ ಆ್ಯಮ್ ಬರೆದ್ರೆ ಈ ವಾಕ್ಯ ಏನಾಯಿತು? ತಪ್ಪಾಯಿತು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನಲ್ಲಿ ಈ ಅಂಶನೂ ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್, ಈ ಹೆಲ್ಪಿಂಗ್ ವರ್ಬ್ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಹೆಲ್ಪಿಂಗ್ ವರ್ಬ್ ಅನ್ನೋದು ಒಂದು ಭಾಗ ಏನಪ್ಪ ಅಂತ ಹೇಳಿದ್ರೆ, ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದಗಳು ಇಂಗ್ಲೀಷ್ನಲ್ಲಿ ಸ್ವತಃ ನೆಗೆಟಿವ್ ಆಗೋದಿಲ್ಲ. ಲರ್ನಿಂಗ್ ನಾಟ್ ಸಾಧ್ಯ ಇಲ್ಲ. ಕಮಿಂಗ್ ನಾಟ್ ಸಾಧ್ಯ ಇಲ್ಲ. ರೈಟಿಂಗ್ ನಾಟ್ ಸಾಧ್ಯ ಇಲ್ಲ. ಅದನ್ನು ನಾವೇನಾದರೂ ಇಲ್ಲ ಅಂತ ಹೇಳಬೇಕಾದ್ರೆ ಈ ಪದದ ಜೊತೆಗೆ ತಗೊಳ್ಬೇಕು. ಹೇಗೆ ತಗೊಳ್ಬೇಕು ನೋಡಿ, ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಅಂತ ತಗೊಳ್ಬೇಕು. ಸೊ ಇಲ್ಲಿ ನಾವೇನು ಮಾಡಬೇಕು? ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳಿ ತಗೊಳ್ಬೇಕಾಗತ್ತೆ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಅಂಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ತುಂಬ ಮುಖ್ಯ ಆಗತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಬಿಲೀವ್ you have followed my today's class. So in this class, I have tried to make you understand the concept of verb, that is what is a verb, verb ಅಂದರೆ ಏನು, ವರ್ಬನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಮತ್ತು ಈ ವರ್ಬ್ಗಳನ್ನು ಹೇಗೆ 4 ಭಾಗವಾಗಿ ವಿಂಗಡಣೆ ಮಾಡ್ಕೊಳ್ತೀವಿ ಇಂಗ್ಲೀಷ್ನಲ್ಲಿ: ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ ಅಂತ ಹೇಳಿ, ಅದು 2ನೇ ಭಾಗ. 3ನೇ ಭಾಗ ರೆಗ್ಯುಲರ್ ಮತ್ತು ಇರೆಗ್ಯುಲರ್ ವರ್ಬ್ಗಳಂದ್ರೇನು, ಮತ್ತು ಕೊನೆಯದಾಗಿ 4ನೇ ಭಾಗ ಯಾವುದು? ಹೆಲ್ಪಿಂಗ್ ವರ್ಬನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ. ಈ ಕೊನೆಯ ಭಾಗ ಏನಿದೆಯಲ್ಲ, ಹೆಲ್ಪಿಂಗ್ ವರ್ಬ್ ಅನ್ನುವ ಭಾಗ, ಇದನ್ನು ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ಇನ್ನಷ್ಟು ವಿವರವಾಗಿ ನಿಮಗೆ ಹೇಳ್ತೇನೆ. ಸೊ ಟಿಲ್ ದೆನ್ ನೀವೆಲ್ಲರೂ ಆರೋಗ್ಯದಿಂದ ಸುರಕ್ಷಿತವಾಗಿ ಮನೆಯಲ್ಲಿ ಇರ್ತೀರಿ ಅಂತ ಹೇಳಿ ಭಾವಿಸ್ತೇನೆ. ಸೊ ನನ್ನ ತರಗತಿಯನ್ನು ಇಲ್ಲಿಗೆ ಅಂತ್ಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.